ಜೆಡಿಎಸ್ ಬಿಜೆಪಿ ಕೋಲಾರ ಟಿಕೆಟ್ ಹಂಚಿಕೆ ಫೈಟ್ಗೆ ಬ್ರೇಕ್ ಬಿದ್ದಿದೆ. ಕಡೆಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಜೆಡಿಎಸ್ ತೆಕ್ಕೆಗೆ ಸಿಕ್ಕಿದೆ. ಕೋಲಾರ ಕ್ಷೇತ್ರದ ಟಿಕೆಟ್ ಜೆಡಿಎಸ್ಗೆ ನೀಡೋದಕ್ಕೆ ಬಿಜೆಪಿ ಒಪ್ಪಿಗೆ ಸೂಚಿಸಿದೆ. ನಿನ್ನೆ ರಾತ್ರಿ ಎಚ್ಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ, ಕೋಲಾರ ನಿಮಗೆ ಕೊಡ್ತೀವಿ ಅಂತ. ನಾವು ಕೇಳಿರೋದೇ 3 ಕ್ಷೇತ್ರ, ಕೇವಲ ಮಂಡ್ಯ ಹಾಸನ ನಮಗೆ ಕೊಡೋದಾಗಿದ್ರೆ ಮೈತ್ರಿ ಯಾಕೆ ಬೇಕಿತ್ತು ಅನ್ನೋ ಮಾತೆಲ್ಲ ಆಡಿದ್ರು. ಸುದ್ದಿಗೋಷ್ಠಿ ನಡೆಸಿ ಎಚ್ ಡಿ ಕುಮಾರಸ್ವಾಮಿ, ನಾವು ಹೆಚ್ಚಿಗೆ ಕೇಳಿಲ್ಲ, ಕೇಳಿದ್ದೇ 3, ಅದರಲ್ಲೂ ಕೊಡಲ್ಲ ಅಂದರೆ ಹೇಗೆ ಅನ್ನೋ ಮಾತು ಬಂದಿತ್ತು. ಸೊ ನಿನ್ನೆ ರಾತ್ರಿ ಅಮಿತ್ ಶಾ ಕರೆ ಮಾಡಿ ಮಾತಾಡಿದ್ದಾರೆ. ಸೀಟ್ ನೀಡೋದಾಗಿ ಅಮಿತ್ ಶಾ ಮಾಹಿತಿ ಕೊಟ್ಟಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಮಂಜುನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಕೋಲಾರ ಟಿಕೆಟ್ ಫೈನಲ್ ಮಾಡ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಆಡಿದ ಮಾತುಗಳು ಮೈತ್ರಿಯಲ್ಲಿ ಬಿರುಕು ಬೀಳಬಹುದು ಅನ್ನೋ ಎಚ್ಚರಿಕೆ ಕೊಟ್ಟಿದ್ದು ವರ್ಕೌಟ್ ಆದಂಗಿದೆ. ಕನ್ಫರ್ಮ್ ಕೋಲಾರ ಜೆಡಿಎಸ್ಗೆ? ಖಂಡಿತವಾಗೂ ವಿಜಯ್, ಏನು ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಕ್ಷೇತ್ರವನ್ನ ಬಿಜೆಪಿ ನಾಯಕರು ತಮಗೆ ಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ರು. ಆದರೆ ಕುಮಾರಸ್ವಾಮಿ ಅವರು 2 ಸೀಟ್ಗಾಗಿ ನಾನು ಮೈತ್ರಿ ಮಾಡಿಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದು ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರಿಗೆ ಒಂದಷ್ಟು ಏನು ಶಾಕ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗಳಿಸಬೇಕಾದ್ರೆ ಜೆಡಿಎಸ್ ಶಕ್ತಿಯನ್ನು ಕೂಡ ಬಳಸ್ಕೊಂಡ್ರೆ ಸಾಕಷ್ಟು ಸ್ಥಾನಗಳಲ್ಲಿ ಗೆಲ್ಬೋದು ಅನ್ನೋದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಆಗಿತ್ತು. ಹಾಗಾಗಿ ದೇವೇಗೌಡರ ಜೊತೆ ಮಾತನಾಡಿ ಒಂದು ಮೈತ್ರಿ ಕೂಡ ಮಾಡ್ಕೊಂಡಿದ್ರು. ಆದರೆ ಕೊನೆ ಕ್ಷಣದವರೆಗೂ ಸೀಟು ಹಂಚಿಕೆ ಆಗಿಲ್ಲ. ಜೊತೆಗೆ ಯಾವ ಕ್ಷೇತ್ರಗಳಲ್ಲಿ ಏನು ಜೆಡಿಎಸ್ ಸ್ಪರ್ಧೆ ಮಾಡೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಕೋಲಾರ ಕ್ಷೇತ್ರವನ್ನು ಬಿಟ್ಟುಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ರು. ಈ ಒಂದು ಪಟ್ಟಿಗೆ ಈಗ ಬಿಜೆಪಿ ಹೈಕಮಾಂಡ್ ನಾಯಕರು ಕರಗಿರುವಂಥದ್ದು. ಜೊತೆಗೆ ಏನು ಕೋಲಾರ ಕ್ಷೇತ್ರವನ್ನು ತಮಗೆ ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ ಅಮಿತ್ ಶಾ ಅವರು. ಆದರೆ ಅದಕ್ಕೂ ಮುನ್ನ ಒಂದು ಸೂತ್ರವನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಮುಂದೆ ಇಟ್ಟಿರುವಂಥದ್ದು. ಏನು ತಮ್ಮ ಬಿಜೆಪಿ ಅಭ್ಯರ್ಥಿಯನ್ನು ಹಾಕಿ ಆದರೆ ಜೆಡಿಎಸ್ ಸಿಂಬಲ್ ನಲ್ಲಿ ಸ್ಪರ್ಧೆ ಮಾಡೋಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಮನವಿಯನ್ನು ಅಮಿತ್ ಶಾ ಅವರು ಮಾಡ್ತಾರೆ. ಆದರೆ ಇದಕ್ಕೆ ನಿರಾಕರಿಸಿದ್ರು ಅಂತ, ಅಂದ್ರೆ ಕುಮಾರಸ್ವಾಮಿ ಅವರು ಈ ಒಂದು ಸಂಧಾನ ಸೂತ್ರ ಏನಿದೆ ಅದಕ್ಕೆ ನಿರಾಕರಿಸಿದ್ದಾರೆ. ಹಾಗಾಗಿ ಏನು ಕುಮಾರಸ್ವಾಮಿ ಅವರ ಪಟ್ಟು ಏನಿತ್ತು ಕೋಲಾರ ಕ್ಷೇತ್ರ ಜೆಡಿಎಸ್ಗೆ ಬೇಕು ಅನ್ನೋ ಒಂದು ಪಟ್ಟು, ಅದಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜೊತೆಗೆ ಏನು ಮೈತ್ರಿ ಜೆಡಿಎಸ್ ಬಿಜೆಪಿಯ ಒಂದು ಸೀಟು ಹಂಚಿಕೆ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಕೋಲಾರ, ಮಂಡ್ಯ, ಹಾಸನ ಈ 3 ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಕೊಡ್ಲಿಕ್ಕೆ ಈಗ ಬಿಜೆಪಿ ಹೈಕಮಾಂಡ್ ನಾಯಕರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆ ಕೊಟ್ಟ ಬೆನ್ನಲ್ಲೇ ಅಭ್ಯರ್ಥಿ ಮಲ್ಲೇಶ್ ಬಾಬು ಕೂಡ ಒಂದು ಸಿದ್ಧತೆಯನ್ನು ನಡೆಸ್ಕೊಳ್ಳೋದಕ್ಕೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಸೂಚನೆ ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ 3 ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿದ್ದರು. ಒಬ್ಬ ಅಲ್ಲಿ ಶಾಸಕರಾಗಿರುವಂಥ ಸಮೃದ್ಧಿ ಮಂಜುನಾಥ್, ಜೊತೆಗೆ ನಿಸರ್ಗ ನಾರಾಯಣ ಸ್ವಾಮಿ ಸೇರಿದಂತೆ 3 ಮಧ್ಯೆ ತ್ರಿಕೋನ ಫೈಟ್ ಇತ್ತು. ಆದರೆ ಹೈಕಮಾಂಡ್ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿ ಮಲ್ಲೇಶ್ ಬಾಬು ಅವ್ರನ್ನ ಸಿದ್ಧತೆ ನಡೆಸ್ಕೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಾಳೆ ಅಥವಾ ನಾಡಿದ್ದು ಏನು ಆಸ್ಪತ್ರೆಯಿಂದ ಬಂದ ನಂತರ ಕುಮಾರಸ್ವಾಮಿ ಅವರು ಈ 3 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಘೋಷಣೆ ಮಾಡುವಂಥದ್ದು. ಈಗಾಗಲೇ ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಡೆಸ್ಕೊಳ್ಳೋದಕ್ಕೆ ನಾಯಕರಿಗೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಬಿ ಫಾರಂಗಳು ಕೂಡ ಕುಮಾರಸ್ವಾಮಿ ಅವರು ಸಹಿ ಮಾಡಿ ತರಲಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.